ಈಗ ನಾವು ಒಂದು ಹೊಸ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಟಾಪಿಕ್ ಏನು ಅಂತ ಅಂದರೆ ಹ್ಯಾವ್. HAVE ಹ್ಯಾವ್. ಹ್ಯಾವ್ ಅಂದರೆ ಇದೆ ಅಂತ ಅರ್ಥ. ನನ್ನ ಹತ್ರ ಕಾರ್ ಇದೆ, ನನ್ನ ಹತ್ರ ಬೈಕ್ ಇದೆ ಅಂತೀವಲ್ಲ, ಹಾಗೆ ಹ್ಯಾವ್ ಅಂದರೆ ಇದೆ ಅಂತ ಅರ್ಥ. ಆದರೆ ಹ್ಯಾವ್ಗೆ ಇನ್ನೊಂದು ಮೀನಿಂಗ್ ಕೂಡ ಇದೆ. ಅಂದರೆ ಊಟ ಮಾಡು, ತಿಂಡಿ ತಿನ್ನು, ನೀರು ಕುಡಿ, ಹಾಗೆ. ಸೊ ನಾವೀಗ ಊಟದ ವಿಷಯದಲ್ಲಿ ಮಾತಾಡುವಾಗ ಕೂಡ ಹ್ಯಾವ್ ಆ್ಯಂಡ್ ಹ್ಯಾಡನ್ನು ಬಳಸ್ತೀವಿ. ಹಾಗೆಯೇ ನನ್ನ ಹತ್ರ ಇತ್ತು, ನನ್ನ ಹತ್ರ ಇದೆ ಅನ್ನೋದಕ್ಕೂ ಕೂಡ ಯೂಸ್ ಮಾಡಬಹುದು. ಹ್ಯಾಡ್ ಅಂದರೆ ಭೂತಕಾಲದಲ್ಲಿ ಯೂಸ್ ಮಾಡಬೇಕಾದ್ರೆ ಹ್ಯಾಡನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದರ ಸೆಕೆಂಡ್ ಮೀನಿಂಗ್ ಅಂದರೆ ಊಟದ ವಿಷಯದಲ್ಲಿ ಕೂಡ ಬಳಸ್ತೀವಿ. ಐ ಹ್ಯಾಡ್ ಲಂಚ್, ಆ ರೀತಿ ಕೂಡ ಇದನ್ನ ಬಳಸ್ತೀವಿ. ಇವುಗಳನ್ನು ಹೇಗೆ ಬಳಸಬೇಕು ಅನ್ನೋದಕ್ಕೆ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಹ್ಯಾವ್ ಯು ಹ್ಯಾಡ್ ಡಿನ್ನರ್? ಹ್ಯಾವ್ ಯು ಹ್ಯಾಡ್ ಡಿನ್ನರ್? ನೀವು ಊಟ ಮಾಡಿದ್ದೀರಾ? ನೀವು ಊಟ ಮಾಡಿದ್ದೀರಾ? ಹ್ಯಾವ್ ಯು ಹ್ಯಾಡ್ ಡಿನ್ನರ್? ಇನ್ ಸ್ಪೋಕನ್ ಇಂಗ್ಲಿಷ್, ಯು ಹ್ಯಾಡ್ ಡಿನ್ನರ್? ಯು ಹ್ಯಾಡ್ ಡಿನ್ನರ್? ನೀವು ಊಟ ಮಾಡಿದ್ದೀರಾ? ಇದು ಸ್ಪೋಕನ್ ಇಂಗ್ಲೀಷಲ್ಲಿ. ಬಟ್ ದ ಪ್ರಾಪರ್ ವೇಸ್ ಹ್ಯಾವ್ ಯು ಹ್ಯಾಡ್ ಡಿನ್ನರ್? ನೀವು ಊಟ ಮಾಡಿದ್ದೀರಾ? ಅದಕ್ಕೆ ನಾವು ಆನ್ಸರ್ ಹೇಗೆ ಮಾಡಬೇಕು ಅಂದರೆ ಎಸ್ ಐ ಹ್ಯಾಡ್ ಡಿನ್ನರ್ ಅಂತ ಹೇಳಬೇಕು. ಅಂದರೆ ನಾನು ಊಟ ಮಾಡಿದ್ದೇನೆ ಅಂತ ಅರ್ಥ. ವಾಟ್ ಡಿಡ್ ಯು ಹ್ಯಾವ್? ನೀವು ಏನನ್ನು ತಿಂದ್ರಿ ಅಥವಾ ನೀವು ಏನನ್ನು ತಿಂದಿದ್ದೀರಾ? ವಾಟ್ ಡಿಡ್ ಯು ಹ್ಯಾವ್? ನೀವು ಏನನ್ನು ತಿಂದಿದ್ದೀರಾ? ಐ ಹ್ಯಾಡ್ ಚಪಾತಿ ಆರ್ ಐ ಹ್ಯಾಡ್ ಜ್ಯೂಸ್. ಐ ಹ್ಯಾಡ್ ಬಿರಿಯಾನಿ. ನಾನು ಬಿರಿಯಾನಿ ತಿಂದೆ ಅಥವಾ ನಾನು ಚಪಾತಿ ತಿಂದಿದ್ದೇನೆ. ಹೀಗೆ ನಾವು ಇದಕ್ಕೆ ಉತ್ತರ ಕೊಡಬಹುದು. ವೇರ್ ಡಿಡ್ ಯು ಹ್ಯಾವ್? ನೀವು ಎಲ್ಲಿ ಊಟ ಮಾಡಿದ್ರಿ? ವೇರ್ ಡಿಡ್ ಯು ಹ್ಯಾವ್? ಎಲ್ಲಿ ನೀವು ಊಟ ಮಾಡಿದ್ದೀರಾ? ಐ ಹ್ಯಾಡ್ ಫ್ರಮ್ ಮಲಬಾರ್ ಹೋಟೆಲ್. ಐ ಹ್ಯಾಡ್ ಫ್ರಮ್ ಹೋಟೆಲ್ ಅಂದರೆ ನಾನು ಅಲ್ಲಿ ಊಟ ಮಾಡಿದೆ, ನಾನು ಹೈದ್ರಾಬಾದಿ ಹೋಟೆಲಲ್ಲಿ ಊಟ ಮಾಡಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಒನ್, ಡು ಯು ಹ್ಯಾವ್ ಬ್ರದರ್ಸ್? ಡು ಯು ಹ್ಯಾವ್ ಬ್ರದರ್ಸ್? ಇಲ್ಲಿ ಡೂ ಆದಮೇಲೆ ನಾವು ಹ್ಯಾವನ್ನು ಯೂಸ್ ಮಾಡ್ತಿದ್ದೀವಿ ಅಂದರೆ ನಿಮಗೆ ಸಹೋದರರು ಇದ್ದಾರಾ ಅಂತ ಅರ್ಥ. ಡು ಯು ಹ್ಯಾವ್ ಅಂದರೆ ಇದರ ಮೀನಿಂಗ್ ಇದೆಯಾ ಅಥವಾ ಇದ್ದಾರಾ ಅಂತ. ಸೊ ಇಲ್ಲಿ ಹೇಗಾಗುತ್ತೆ ಅಂದರೆ ಡು ಯು ಹ್ಯಾವ್ ಬ್ರದರ್ಸ್? ನಿಮಗೆ ಸಹೋದರರು ಇದ್ದಾರಾ? ನಿಮಗೆ ಅಣ್ಣ ಅಥವಾ ತಮ್ಮ ಇದ್ದಾರಾ ಅಂತ ಅರ್ಥ ಆಗುತ್ತೆ. ಇದಕ್ಕೆ ನಾವು ಆನ್ಸರ್ ಹೇಗೆ ಮಾಡಬೇಕು ಅಂದರೆ ಎಸ್ ಐ ಹ್ಯಾವ್ 2 ಬ್ರದರ್ಸ್. ನೋ ಐ ಡೋಂಟ್ ಹ್ಯಾವ್ ಬ್ರದರ್ಸ್. ಎಸ್ ಐ ಹ್ಯಾವ್ 2 ಬ್ರದರ್ಸ್. ಆರ್ ನಿಮಗೆ ಬ್ರದರ್ಸ್ ಇಲ್ಲ ಅಂದರೆ ನೋ ಐ ಡೋಂಟ್ ಹ್ಯಾವ್ ಬ್ರದರ್ಸ್. ಹೀಗೆ ಆನ್ಸರ್ ಮಾಡಬಹುದು. ಡು ಯು ಹ್ಯಾವ್ ಪಾಸ್ಪೋರ್ಟ್? ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯಾ? ಡು ಯು ಹ್ಯಾವ್ ಪಾಸ್ಪೋರ್ಟ್? ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯಾ? ಹೀಗೆ ಕೇಳಿದ್ರೆ ನೀವು ಏನಂತ ಆನ್ಸರ್ ಮಾಡಬೇಕು? ಎಸ್ ಐ ಹ್ಯಾವ್ ಪಾಸ್ಪೋರ್ಟ್. ನೋ ಐ ಡೋಂಟ್ ಹ್ಯಾವ್ ಪಾಸ್ಪೋರ್ಟ್. ನಿಮ್ಮ ಹತ್ರ ಪಾಸ್ಪೋರ್ಟ್ ಇಲ್ಲ ಅಂದರೆ ನೋ ಐ ಡೋಂಟ್ ಹ್ಯಾವ್ ಪಾಸ್ಪೋರ್ಟ್. ಇದೆ ಅಂದರೆ ಎಸ್ ಐ ಹ್ಯಾವ್ ಪಾಸ್ಪೋರ್ಟ್. ನೀವು ಇದಕ್ಕೆ ಈ ರೀತಿ ಉತ್ತರಗಳನ್ನು ಹೇಳ್ಬೋದು. ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಅಂದರೆ ನಿಮ್ಮ ಬಗ್ಗೆ ನೀವು ಪರಿಚಯ ಮಾಡಿಕೊಳ್ಳೋದು ಅಥವಾ ಒಬ್ಬರ ಹತ್ತಿರ ನಿಮ್ಮ ಪರಿಚಯವನ್ನು ನೀವು ಹೇಳೋದನ್ನು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ. ಅದನ್ನು ಬೇಸಿಕ್ಕಾಗಿ ಯಾವ ರೀತಿ ಮಾಡಬೇಕು ಅಥವಾ ನಿಮ್ಮ ಬಗ್ಗೆ ನೀವು ಹೇಳ್ಕೋಬೇಕಾದ್ರೆ ಯಾವ ರೀತಿ ಹೇಳಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಐ ಆಮ್ ರಾಹುಲ್ ಫ್ರಮ್ ಬ್ಯಾಂಗ್ಳೂರ್. ಐ ಆಮ್ 30 years old. ಐ ಆಮ್ ಅ ಸೇಲ್ಸ್ ಮ್ಯಾನ್. ಸೊ ಫಸ್ಟ್ ನಿಮ್ಮ ಹೆಸರು ಸೊ ಆ್ಯಂಡ್ ಸೊ. ಐ ಆಮ್ ಫ್ರಮ್, ನಾನು ಇಲ್ಲಿಂದ ಬಂದಿದ್ದೀನಿ ಅಥವಾ ನಮ್ಮ ಊರು. ಲೈಕ್ ಒಂದು ಎಕ್ಸಾಂಪಲ್ ಅಂತ ತಗೊಂಡ್ರೆ ಮೈ ನೇಮ್ ಇಸ್ ವಚನ ಆ್ಯಂಡ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಹಾಗೆ ಐ ಆಮ್ ಅ ಟೀಚರ್ ಆರ್ ಐ ಆಮ್ ಅ ಸೇಲ್ಸ್ ಮ್ಯಾನ್. ಹಾಗೆ ನಿಮ್ಮ ಪ್ರೊಫೆಷನ್ ಬಗ್ಗೆ ಕೂಡ ಹೇಳಬೇಕು. ಫಸ್ಟ್ ನಿಮ್ಮ ಬಗ್ಗೆ ನೀವು ಹೇಳಬೇಕು, ನಿಮ್ಮ ಪರ್ಸ್ನಲ್ ಐಡೆಂಟಿಟಿ ಬಗ್ಗೆ ಕೂಡ ಹೇಳಬೇಕು, ನಂತರ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕು. ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ಬಗ್ಗೆ ಕೂಡ ನೀವು ಹೇಳಬಹುದು ಇಫ್ ಯು ಆರ್ ಇಂಟ್ರೆಸ್ಟೆಡ್. ಐ ಆಮ್ ಮ್ಯಾರಿಡ್, ಐ ಆಮ್ ಸಿಂಗಲ್ ಅಂತ. ಐ ಹ್ಯಾವ್ 2 children ಆರ್ ಐ ಹ್ಯಾವ್ 2 kids. ಕೆಲವರು ಇದನ್ನು ಹೇಳುವಾಗ ಚಿಲ್ಡ್ರನ್ಸ್ ಅಂತ ಹೇಳ್ತಾರೆ. ದಟ್ ಈಸ್ ರಾಂಗ್. ಚಿಲ್ಡ್ರನ್ ಇಟ್ ಸೆಲ್ಫ್ ಪ್ಲೂರಲ್. ಅಂದರೆ ಚಿಲ್ಡ್ರನ್ ಅನ್ನೋದೇ ಒಂದು ಬಹುವಚನ. ಸೊ ಅಲ್ಲಿ ನಾವು ಚಿಲ್ಡ್ರನ್ಸ್ ಅಂತ ಹೇಳೋದು ತಪ್ಪಾಗುತ್ತೆ. ಐ ಹ್ಯಾವ್ 2 children.
ಅಂತ ಹೇಳಬೇಕು. ನಾವು ಹ್ಯಾವ್ ಬಗ್ಗೆ ಕಲ್ತಿದ್ದೀವಿ. ಇಲ್ಲಿ ಹ್ಯಾವ್ ಅಂತಂದರೆ ಇದ್ದಾರೆ ಅಂತ ಅರ್ಥ. ನನಗೆ 2 ಮಕ್ಕಳು ಇದ್ದಾರೆ ಅಂತ ಅರ್ಥ. ಸೊ ಮೈ ವೈಫ್ ಈಸ್ ಅ ಹೌಸ್ ವೈಫ್ ಆರ್ ಮೈ ವೈಫ್ ಈಸ್ ಅ ಹೋಮ್ ಮೇಕರ್. ಹೌಸ್ ವೈಫ್ ಮತ್ತು ಹೋಮ್ ಮೇಕರ್ ಎರಡೂ ಒಂದೇ, ಅರ್ಥ ಒಂದೇ. ಬಟ್ ಹೋಮ್ ಮೇಕರ್ ಅನ್ನೋದು ತುಂಬ ಪೊಲೈಟ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಗಿ ಅನಿಸುತ್ತೆ. ಐ ಹ್ಯಾವ್ 2 ಬ್ರದರ್ಸ್, ಐ ಡೋಂಟ್ ಹ್ಯಾವ್ ಸಿಸ್ಟರ್ಸ್, ಐ ಹ್ಯಾವ್ ಅ ಬೈಕ್, ಐ ಡೋಂಟ್ ಹ್ಯಾವ್ ಅ ಕಾರ್. ಅಂದರೆ ಇದನ್ನು ನಾವು ನಮ್ಮ ಪರಿಚಯದಲ್ಲಿ ಹೇಳಬೇಕು, ನಮ್ಮ ಇಂಟ್ರೊಡಕ್ಷನಲ್ಲಿ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಜಸ್ಟ್ ಹ್ಯಾವ್ ಅನ್ನೋದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಇದನ್ನ ಎಕ್ಸಾಂಪಲ್ ಆಗಿ ಹೇಳ್ತಾ ಇರೋದು. ಇಫ್ ಯು ಆರ್ ಅನ್ಮ್ಯಾರಿಡ್, ನೀವು ನಿಮ್ಮ ಪ್ಯಾರೆಂಟ್ಸ್ ಬಗ್ಗೆ ಕೂಡ ಹೇಳ್ಬೋದು. ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ದಾರೆ ಅಥವಾ ಅವ್ರ ಬಗ್ಗೆ ಕೂಡ ನೀವು ಇದರಲ್ಲಿ ಹೇಳ್ಬೋದು. ಇದೊಂದು ಪ್ಯಾಟ್ರನ್. ಈ ಪ್ಯಾಟ್ರನಲ್ಲಿ ನಿಮ್ಮ ಪರಿಚಯವನ್ನು ನೀವು ಮಾಡ್ಕೋಬೋದು.